ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವ ಸಂಖ್ಯಾನದಲ್ಲಿ ಈ ತತ್ವಗಳ ಪರಿಗಣನೆಯನ್ನ ನೋಡ್ತಾ ಇದ್ದೀವಿ. ಈ ಹಿಂದೆ ಮುಕ್ತರಾದವರು 5 ಬಗೆಯವರಾಗಿದ್ದಾರೆ ಅನ್ನೋದನ್ನು ನೋಡಿದ್ದೇವೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ 5 ಬಗೆಯಾಗಿದ್ದಾರೆ. ಮುಂದಿನ ಶ್ಲೋಕ ಹೇಳ್ತದೆ, ಏವಂ ವಿಮುಕ್ತಿ ಯೋಗ್ಯಾಶ್ಚ. ಮುಕ್ತರಾದವರು ಹೇಗೆ 5 ಬಗೆಯವರಾಗಿದ್ದಾರೋ, ಮುಕ್ತಿಗೆ ಯೋಗ್ಯರಾದವರು ಕೂಡ 5 ಬಗೆಯವರಾಗೇ ಇದ್ದಾರೆ. ಒಟ್ಟಾರೆ ಅದರ ಅರ್ಥ, ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚೆ, ಮುಕ್ತಿಗೆ ಹೋದ ಮೇಲೆ 2 ಹಂತಗಳಲ್ಲಿ ಆ ಒಂದು ವರ್ಗೀಕರಣ ಅಂತ ಇದ್ದೇ ಇರ್ತದೆ. ದೇವ, ಋಷಿ, ಪಿತೃ, ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು ಅಂತ ಮುಕ್ತಿಗೆ ಹೋಗುವ ಯೋಗ್ಯತೆ ಉಳ್ಳವರು 5 ಬಗೆಯವರಾಗಿದ್ದಾರೆ. ಮುಕ್ತಿ ಹೋದ ಮೇಲೂ ಕೂಡ ಅದೇ ವರ್ಗೀಕರಣವೇ ಮುಂದುವರಿತದೆ. ತಮೋಗಾಹ ಶ್ರುತಿ ಸಂಸ್ಥಿತಾಹ ಇತಿ ದ್ವಿಧಾ ಮುಕ್ತಿಯೋಗ್ಯಾಹ. ಮುಂದಿನ ವರ್ಗೀಕರಣ ಈ ಥರ ಇದೆ. ಈ ಮುಕ್ತಿ ಅಯೋಗ್ಯರು ಅವ್ರ ಬಗ್ಗೆ ಈಗ ಹೇಳ್ತಾರೆ. ಮುಕ್ತಿ ಯೋಗ್ಯರ ಬಗ್ಗೆ ಈಗ ಇಲ್ಲಿ ಹೇಳಿ ಆಯ್ತು. ಹಿಂದೆ ಮುಕ್ತಿ ಅಯೋಗ್ಯರ ಬಗ್ಗೆ ಹೇಳ್ತಾರೆ. ಇಲ್ಲಿ ಎಲ್ಲ ಕಡೆಯೂ ಕೂಡ ಮುಕ್ತಿ ಅಂದ್ರೆ ಸದ್ಗತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಮುಕ್ತಿ ಅಂದ್ರೆ ಸಂಸಾರದಿಂದ ಬಿಡುಗಡೆ, ಲಿಂಗದೇಹದಿಂದ ಭಂಗ, ಲಿಂಗದೇಹದಿಂದ ಬಿಡುಗಡೆಯಾಗಿ ಒಂದು ಯಾವುದಾದ್ರೂ ಗತಿಯನ್ನು ತಲುಪುವುದು. ವಿಮುಕ್ತಿ ಅಂದ್ರೆ ಬಿಡುಗಡೆ ಅಂತ ಇಷ್ಟೇ ಅರ್ಥ. ಸಂಸಾರದಿಂದ ಬಿಡುಗಡೆ ಅಂತಾದಾಗ ಭಗವಂತನ ಭಕ್ತರಿಗೆ ಹೇಗೆ ಸದ್ಗತಿ ಆಗ್ತದೋ, ಸಂಸಾರದಿಂದ ಬಿಡುಗಡೆ ಆಗ್ತದೋ, ಹಾಗೆ ಭಗವಂತನ ಭಕ್ತರು ಅಳದೇ ಇದ್ದವರಿಗೆ, ದುಷ್ಟರಾದವರಿಗೂ ಕೂಡ ಸಂಸಾರದಿಂದ ಒಂದು ರೀತಿಯ ಬಿಡುಗಡೆ ಆಗ್ತದೆ. ಅವರು ಕೂಡ ಲಿಂಗದೇಹವನ್ನು ಕಳೆದುಕೊಂಡು ಒಂದು ಗತಿಯನ್ನು ಹೋಗಿ ತಲುಪ್ತಾರೆ, ಅವ್ರದ್ದೇ ಆದ ಗತಿ. ಅದಕ್ಕೂ ಕೂಡ ಮುಕ್ತಿ ಅಂತ ಹೇಳೋದು ಕೆಲವು ಕಡೆ ಇದೆ. ಆದರೆ ಈ ಸಂದರ್ಭದಲ್ಲಿ ಮುಕ್ತಿ ಅಂತೆಲ್ಲ ಹೇಳ್ತಿರುವುದು ಸದ್ಗತಿಯನ್ನು ಮಾತ್ರ. ಭಗವಂತನ ಸಾನ್ನಿಧ್ಯವನ್ನು ತಲುಪಿ ಸುಖಿಗಳಾಗುವುದು, ಶಾಶ್ವತ ಸುಖವನ್ನು ಪಡೆಯುವುದು ಅನ್ನೋ ಅರ್ಥದಲ್ಲಿ ಮಾತ್ರ ಇಲ್ಲಿ ಹೇಳಿದ್ದಾರೆ. ಆದ್ರಿಂದನೇ ಮುಕ್ತಿ ಅಯೋಗ್ಯ ಅಂತ ಅಂದ್ರೆ ಸದ್ಗತಿಗೆ ಅಯೋಗ್ಯರಾದವರು ಅಂತ ಹೀಗೆ ಅದರ ಅರ್ಥ. ಮುಕ್ತಿಗೆ ಅಯೋಗ್ಯರಾದವರು 2 ಬಗೆಯಾಗಿದ್ದಾರೆ. ಒಂದು ತಮೋಯೋಗ್ಯರು, ಮತ್ತೊಂದು ನಿತ್ಯ ಸಂಸಾರಿಗಳು ಅಂತ ಅರ್ಥ. ಸದ್ಗತಿಗೆ ಅಯೋಗ್ಯರಾದವರು ಅಂತಂದ್ರೆ ನಿತ್ಯ ಸಂಸಾರಿಗಳಾಗಿರಬಹುದು ಅಥವಾ ಅವರು ತಮಯೋಗ್ಯರಾಗಿರಬಹುದು. ನಿತ್ಯವೂ ಸಂಸಾರದಲ್ಲೇ ಹುಟ್ಟುತ್ತಾ ಸಾಯ್ತಾ ಮುಂದುವರಿಯುವವರು, ಇದು ಒಂದು ಅರ್ಥ, ಸಂಸಾರದಲ್ಲಿ ಇರುವವರು. ಇನ್ನೊಂದು ತಮೋಯೋಗ್ಯರು, ತಮಸ್ಸಿಗೆ ಯೋಗ್ಯರು, ದುರ್ಗತಿಗೆ ಹೋಗಿ ತಲುಪುವರು, ಶಾಶ್ವತವಾದ ದುರ್ಗತಿಗೆ ಹೋಗಿ ತಲುಪುವವರು ಅಂತ ಅದು ಮತ್ತೊಂದು ಅರ್ಥ. ಈ ಥರ ಇಬ್ಬರಿದ್ದಾರೆ. ಅಲ್ಲಿ ಶ್ಲೋಕದ ಅರ್ಥವನ್ನು ನೋಡೋಣ ಮೊದಲು. ಏವಂ ವಿಮುಕ್ತಿ ಯೋಗ್ಯಾಶ್ಚ. ಏವಂ ಅಂದ್ರೆ ಹೀಗೆಯೇ, ಮುಕ್ತರಾದವರು ಹೇಗೆ 5 ಥರ ಇದ್ದಾರೋ ಏವಂ ಹೀಗೇನೆ, ವಿಮುಕ್ತಿ ಯೋಗ್ಯಾಶ್ಚ, ವಿಮುಕ್ತೇ ಯೋಗ್ಯ ವಿಮುಕ್ತಿ ಯೋಗ್ಯ, ಮುಕ್ತಿ ಯೋಗ್ಯರಾದವರು ಅವರು ಕೂಡ ಅವರು ಕೂಡ ಏವಂ ಅಂದ್ರೆ 5 ಬಗೆಯವರಾಗಿದ್ದಾರೆ. ಏವಂ ಅಂದ್ರೆ ಇದೇ ಥರ ಅಂತ ಅರ್ಥ. ಇದೇ ಥರ ಅಂದ್ರೆ 5 ಬಗೆಯಾಗಿರುವುದು ಅಂತ ಅರ್ಥ. ಅಲ್ಲಿಗೆ ಒಂದು ಅಂಶ ಮುಗೀತದೆ. ಅದಕ್ಕಾಗಿ ಅಲ್ಲೊಂದು ಕಾಮ ಹಾಕಿದ್ದಾರೆ. ಮೂಲ ಶ್ಲೋಕದಲ್ಲಿ ಕಾಮ ಇತ್ಯಾದಿಗಳು ಇರೋದಿಲ್ಲ. ಮುಂದೆ ಮುಕ್ತಿ ಅಯೋಗ್ಯ ತಮೋಗಾಹ ಶ್ರುತಿ ಸಂಸ್ಥಿತಾ ಇತಿ ದ್ವಿಧ. ಸದ್ಗತಿಗೆ ಯೋಗ್ಯರಲ್ಲದೇ ಇರುವ ಜೀವರು, ತಮೋಗಾಹ ತಮಸ್ಸಿಗೆ ದುರ್ಗತಿಗೆ ಹೋಗುವಂಥವರು, ಹಾಗೆ ಶ್ರುತಿ ಸಂಸ್ಥಿತಾ ಸಂಸಾರದಲ್ಲೇ ಇರುವಂಥವರು, ಇತಿ ಹೀಗೆ ದ್ವಿಧ 2 ಬಗೆಯವರಾಗಿದ್ದಾರೆ ಅಂತ ಅದರ ತಾತ್ಪರ್ಯ.
ತಮೋಗಾಹ ಸ್ಥಿತಿ ಸಂಸ್ಥಿತಾಹ ಇತಿ ಮುಕ್ತ್ಯಯೋಗ್ಯಾಹ ದ್ವಿಧ ಅಂತಲೂ ನಾವು ಆ ಶಬ್ದಗಳಿಗೆ ಅನ್ವಯ ಮಾಡ್ಕೋಬಹುದು. ಶಬ್ದವನ್ನು ಸ್ವಲ್ಪ ಹಿಂದೆ ಮುಂದಾಗಿ ನಾವು ಓದ್ಕೊಳ್ಳಿಕ್ಕೂ ಏನು ತೊಂದರೆ ಇಲ್ಲ. ದೈತ್ಯರು, ರಾಕ್ಷಸರು, ಪಿಶಾಚರು ಮತ್ತು ಮನುಷ್ಯಾಧಮರು ಹೀಗೆ ತಮೋಯೋಗ್ಯರು 4 ಪ್ರಭೇದಗಳನ್ನು ಹೊಂದಿದ್ದಾರೆ. ದೈತ್ಯರಕ್ಷ ಪಿಶಾಚಕಾಹ ಮರ್ತ್ಯಾಧಮಾಹ ಚತುರ್ಧೈವ ತಮೋಯೋಗ್ಯಾಹ ಪ್ರಕೀರ್ತಿತಾಹ. ತಮೋಯೋಗ್ಯರು ದೈತ್ಯರಕ್ಷ ಪಿಶಾಚಕಾಹ ಮತ್ತು ಮರ್ತ್ಯಾಧಮರು ಈ 4 ವಿಭಾಗಗಳಿಂದ ಚತುರ್ಧೈವ 4 ರೀತಿಯಾಗಿ ಪ್ರಕೀರ್ತಿತಾಹ ಹೇಳಲ್ಪಟ್ಟಿದ್ದಾರೆ ಅಂತ ಅದಕ್ಕರ್ಥ. ಅದರ ನಂತರ ತೇಜ ಪ್ರಾಪ್ತಾಂಧತಮ ಸಹ ಶ್ರುತಿ ಸಂಸ್ಥಾಹ ಇತಿ ದ್ವಿಧ. ಈ ತಮೋಯೋಗ್ಯರೇನಿದ್ದಾರಲ್ಲ ಅವರು ಕೂಡ 2 ಪ್ರಭೇದಗಳನ್ನು ಹೊಂದಿದ್ದಾರೆ. ಈಗಲೇ ಹಿಂದೆ ದೇವ ಋಷಿ ಪಿತೃಪಾಹ ನರಹ ಅನ್ನೋರು ಮುಕ್ತರೂ ಇದ್ದಾರೆ, ಮುಕ್ತಿ ಯೋಗ್ಯರಾದವರು ಇದ್ದಾರೆ. ಇನ್ನು ಮುಕ್ತಿಯನ್ನು ತಲುಪಿಲ್ಲ, ಅಲ್ಲಿಯೂ 5 ವಿಭಾಗ ಇದೆ. ಮುಕ್ತಿ ತಲುಪಿದ ಮೇಲೂ 5 ವಿಭಾಗ ಬಂದಿದೆಯಲ್ಲ, ಹಾಗೆ ತಮೋಯೋಗ್ಯರು ಕೂಡ ತಮ್ಮ ಸಾಧನೆ ಮಾಡಿ ತಮಸ್ಸನ್ನು ಪಡೆದವರು ಅವರೂ ಹಾಗಿದ್ದಾರೆ. ತಮಸ್ಸನ್ನು ಇನ್ನೂ ಪಡೆದಿಲ್ಲ, ಸಾಧನೆ ಮಾಡ್ತಾ ಇದ್ದಾರೆ, ದುರ್ಯೋಧನ, ಪರಿಚಿತಿ ಮೊದಲಾದವ್ರ ಥರ ಸಾಧನೆ ಮುಂದುವರಿಸಿದ್ದಾರೆ ಅಂದರೆ ಅವರು ಕೂಡ 5 ಸಲ ಇದ್ದಾರೆ. ತೇಚ ಆ ತಮೋಯೋಗ್ಯರಾದವರು ಪ್ರಾಪ್ತಾಂಧತಮಸಃ ಪ್ರಾಪ್ತಂ ಅಂಧತಮಃ ಯೈಸ್ತೆ ಪ್ರಾಪ್ತಾಂಧತಮಸಃ ಅಂಧತಮಸ್ಸನ್ನು ಪಡೆದವರು ಮತ್ತು ಶ್ರುತಿ ಸಂಸ್ಥಾಹ ಸಂಸಾರದಲ್ಲಿ ಇನ್ನೂ ಇದ್ದು ಸಾಧನೆ ಮುನ್ನಡೆಸ್ತಾ ಇರುವವರು ಅಂತ ಹೀಗೆ 2 ಥರ. ಅವರು ಕೂಡ ಮುಂದೆ ಹೋಗಿ ಅಲ್ಲಿ ತಲುಪ್ತಾರೆ ಅಂತ ಅದರ ತಾತ್ಪರ್ಯ. ಇದನ್ನೆಲ್ಲ ಐತರೇಯ ಉಪನಿಷತ್ತಿನ ಭಾಷೆಯಲ್ಲಿ ಮರ್ತ್ಯಾಧಮಾಹ ತಾಮಸಾಸ್ತು ದೈತ್ಯರಕ್ತ ಪಿಶಾಚಕಾಹ ಸ್ವರೂಪಭೂತ ವಿದ್ವೇಷಾಹ ಅಲ್ಲೊಂದು ಸರ್ವಮೂಲದ ಶ್ಲೋಕ ಇದೆ ಐತರೇಯ ಭಾಷೆಯಲ್ಲಿ. ಭಗವಂತನಲ್ಲಿ ಮತ್ತು ಭಗವಂತನ ಭಕ್ತರಲ್ಲಿ ಅವರಿಗೆ ಸ್ವರೂಪಭೂತವಾದ ವಿದ್ವೇಷ ಇರ್ತದೆ. ಜೀವ ಸ್ವರೂಪದಲ್ಲೇ ಅವರಿಗೆ ದ್ವೇಷ ತುಂಬಿಕೊಂಡಿರ್ತದೆ ಭಗವಂತ ಮತ್ತು ಭಗವಂತನ ಭಕ್ತರ ಬಗ್ಗೆ. ಅವರೇ ಮರ್ತ್ಯಾಧಮರು, ತಾಮಸರು ಮರ್ತ್ಯಾಧಮರು ಮತ್ತೆ ದೈತ್ಯರು, ರಾಕ್ಷಸರು ಮತ್ತು ಪಿಶಾಚರು. ಈ 4 ಯಾರಂದ್ರೆ ಅವರೇ ತಾಮಸರು. ತೇ ಅಧಃ ತಮಃ ಗಚ್ಚಂತಿ, ಅವರು ಅಂಧನ್ ತಮಸ್ಸಿಗೆ ಹೋಗ್ತಾರೆ ಅಂತ ಹೀಗಾದ್ರೆ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.